ಚಾರಣ 4. ಇಲ್ಲಿಯವರೆಗೆ ಬಾಗಿ ಕೆನ್ನೆಗೆ ಮುತ್ತಿಟ್ಟೆ. 2 ಕೈಗಳನ್ನು ನನ್ನ ಸುತ್ತ ಬಳಸಿ ತಬ್ಬಿ ಹಿಡಿದಳು. ತುಟಿಗೆ ತುಟಿ ಸೇರಿಸಿದೆವು. ಅವಳ ಕೆಂಪು ತುಟಿಗಳನ್ನು ನನ್ನ ತುಟಿಗಳಿಂದ ಸವರುತ್ತಿದ್ದರೆ ಉನ್ಮಾದದಿಂದ ಅವಳು ಕಣ್ಣು ಮುಚ್ಚುತ್ತಿದ್ದಳು. ನನ್ನ ಬಾಯಿಂದಲೇ ಅವಳ ಬಾಯಿಯನ್ನು ಕೊಂಚ ತೆರೆದು ನಾಲಿಗೆಯನ್ನು ತೂರಿಸಿದೆ. ಅವಳು ನನ್ನ ನಾಲಿಗೆಯನ್ನು ಒಳಗೆ ಎಳೆದುಕೊಂಡು ಚೀಪತೊಡಗಿದಳು. ನನ್ನ ನಾಲಿಗೆ ಅವಳ ಪುಟ್ಟ ಬಾಯಿಯ ಒಳಗೆಲ್ಲ ಹರಿದಾಡಿ ನಂತರ ಅವಳ ನಾಲಿಗೆಯನ್ನು ನನ್ನ ಬಾಯಿಯೊಳಗೆ ಎಳೆದುಕೊಂಡೆ. ಅವಳ ಅಪ್ಪುಗೆಯನ್ನು ಬಿಗಿ ಮಾಡಿದಳು. ಈಗಂತೂ ಅವಳ ಮಾವಿನ ತೊಟ್ಟುಗಳು ಕಂಟ್ರೋಲಿಗೂ ಸಿಗದ ಹಾಗೆ ಟಿಶರ್ಟನ್ನು ಸೇರಿಸಿ ಎದ್ದು ನಿಂತಿದ್ದವು. ಅವಳ ಟಿಶರ್ಟ್ ತೊಡೆಯ ತನಕ ಮೇಲೆ ಸರಿದಿತ್ತು. ಅವಳನ್ನು ಮಂಡಿಯ ಮೇಲೆ ನಿಲ್ಲಿಸಿ ಬಾಚಿ ತಬ್ಬಿದೆ. ಅವಳ ಕುಚಗಳು ನನ್ನನ್ನು ದೂರ ದೂಡುವಷ್ಟು ಗಡುಸಾಗಿದ್ದವು. ಅವಳ ನಿತಂಬಗಳನ್ನು ಸವರಿದೆ. ನಿಧಾನಕ್ಕೆ ಅವಳ ಟಿಶರ್ಟ್ ಕೆಳಗಿನಿಂದ ತೊಡೆಗಳನ್ನು ಸವರತೊಡಗಿದೆ. ಅವಳಂತೂ ನನ್ನ ನಾಲಿಗೆಯನ್ನು ಬಿಡಲು ತಯಾರಿರಲಿಲ್ಲ. ನನ್ನ ಕೈ ತೊಡೆಗಳ ಮೇಲೆ ಸರಿಯತೊಡಗಿದವು. ಅವಳ ತೊಡೆ ಸಂಧಿಗೆ ನನ್ನ ಕೈ ತಾಕುತ್ತಿದ್ದಂತೆಯೇ ಇಬ್ಬರಿಗೂ ಶಾಕ್ ಹೊಡೆದಂತಾಯಿತು. ಅವಳ ಗುಪ್ತ ಪ್ರದೇಶದಲ್ಲಿ ಒಂದು ಕೂದಲು ಇರಲಿಲ್ಲ. ಅವಳು ಶೇವ್ ಮಾಡಿದ್ದಳೋ ಅಥವಾ ಬೆಳೆದೇ ಇರಲಿಲ್ಲವೋ ಎನ್ನುವಷ್ಟು ಮೃದುವಾಗಿತ್ತು ತ್ವಚೆ. ಕೈಗಳು ಇನ್ನೂ ಮೇಲಕ್ಕೆ ಸರಿದು ಅವಳ ಮಾವಿನಕಾಯಿಗಳನ್ನು ಹಿಡಿದವು. ಒಮ್ಮೆ ಎರಡನ್ನೂ ಹಿಡಿದು ಮೆಲ್ಲಗೆ ಹಿಸುಕಿದೆ. ತೊಟ್ಟಿನ ಸುತ್ತಲೂ ಸಣ್ಣ ಸಣ್ಣ ಗುಳ್ಳೆಗಳು ಎದ್ದು ನಿಂತವು. ಅವಳ ಬಾಯಿಂದ ನಾಲಿಗೆ ಬಿಡಿಸಿಕೊಂಡು ಟಿಶರ್ಟನ್ನು ಕೆಳಗಿನಿಂದ ಮೇಲೆತ್ತಿ ಪೂರ್ತಿ ಬಿಚ್ಚಿ ಹಾಕಿದೆ. 2 ಕೈಗಳಲ್ಲಿ ತನ್ನ ಯೌವನವನ್ನು ಮುಚ್ಚಿಕೊಳ್ಳುವ ಪ್ರಯತ್ನ ಮಾಡಿದಳು. ಅವಳನ್ನು ಅವಳ ಬೆನ್ನು ಹಾಗೂ ಕಾಲಿಗೆ ಕೈಕೊಟ್ಟು ಎತ್ತಿಕೊಂಡೆ. ತನ್ನ ಕೈಗಳನ್ನು ಅವಳು ನನ್ನ ಕತ್ತಿನ ಸುತ್ತ ಹಾಕಿದಳು. ಅವಳ ಮಾವಿನ ಕಾಯಿಗಳು ಲೈಟಿನ ಬೆಳಕಲ್ಲಿ ಮಿರಮಿರನೆ ಮಿಂಚುತ್ತಿದ್ದವು. ನಿಧಾನಕ್ಕೆ ನಡೆದು ಅವಳನ್ನು ಹಾಸಿಗೆಯ ಮೇಲೆ ಅಂಗಾತ ಮಲಗಿಸಿದೆ. ಅವಳ ಗುಪ್ತಾಂಗದ ಉಬ್ಬಂತೂ ಪೂರ್ತಿಯಾಗಿ ಸ್ಮೂತ್ ಆಗಿತ್ತು. ಅವಳ ಗುಪ್ತಾಂಗದ ದಳಗಳು ಒಂದರ ಪಕ್ಕ ಒಂದರಂತೆ ಜೋಡಿಸಿದ್ದ ಚಿಕ್ಕ ಚಿಕ್ಕ ಬನ್ನುಗಳಂತಿದ್ದವು. ಸೀಳಂತೂ ಯಾರೋ ಶಿಲ್ಪಿ ಬಿಡುವಾಗಿದ್ದಾಗ ಸಣ್ಣ ಉಳಿಯಲ್ಲಿ ನಾಜೂಕಾಗಿ ಕೆತ್ತಿದಂತಿತ್ತು. ಅವಳ ಮಾವಿನ ಹಣ್ಣುಗಳಿಗೆ ಬಾಯಿ ಹಾಕಿ ಚೀಪಿದೆ. ಹುಡುಗಿ ತಯಾರಾದಳು. ಹಾಗೆಯೇ ಕೆಳಗೆ ಸರಿದು ಅವಳ ಕಾಲುಗಳನ್ನು ಅಗಲಿಸಿ ಸೀಳಿನ ಮೇಲೆ ನಾಲಿಗೆ ಸರಿಸಿದೆ. ಆಯ್ಗ ಎಂದು ಮರಾಠಿಯಲ್ಲಿ ನುಲಿದಳು. ಗುಪ್ತಾಂಗದ ದಳಗಳನ್ನು ಚೀಪತೊಡಗಿದೆ. ಕಣ್ಣು ಮುಚ್ಚಿ ಸೊಂಟವನ್ನು ಎತ್ತಿ ಎತ್ತಿ ಕೊಡತೊಡಗಿದಳು. 1-2 ನಿಮಿಷದ ನಂತರ ಏನೋ ನೆನೆಸಿಕೊಂಡಂತೆ ಮೇಲೆದ್ದು ನನ್ನ ಟಿಶರ್ಟನ್ನು ಶಾರ್ಟ್ಸನ್ನು ಸರಸರನೆ ಕಳಚಿದಳು. ಸರಕ್ಕನೆ ಮೇಲೆದ್ದ 7 ಇಂಚಿನ ನನ್ನ ಅಂಗವನ್ನು ನೋಡಿ ಅವಾಕ್ಕಾಗಿ ಹಾಗೆಯೇ ಫ್ರೀಜ್ ಆದಳು. ಅವಳ ಮುದ್ದಾದ ಕೈಗಳನ್ನು ತೆಗೆದು ನನ್ನದರ ಮೇಲಿಟ್ಟೆ. ಅದರ ಉದ್ದವನ್ನು ಗಡುಸುತನವನ್ನು ಒತ್ತಿ ಒತ್ತಿ ಸ್ಪರ್ಶಿಸತೊಡಗಿದಳು. ನನ್ನದು ಕಾದು ಕಬ್ಬಿಣವಾಗಿತ್ತು. ಬಾಗಿ ಅದಕ್ಕೆ ಬಾಯಿ ಹಾಕಿದಳು. ಅದರ ತುದಿಯನ್ನು ನವಿರಾಗಿ ಹಲ್ಲಿನಿಂದ ಕಚ್ಚಿದಳು. ನಾನು ಕೆಳಗೆ ಬಂದೆ. ಅವಳು ಸಿಂಹಿಣಿಯಂತೆ ನನ್ನ ಸೊಂಟದ ಮೇಲೆ ಕುಳಿತಳು. ನನ್ನ ಅಂಗದ ಮೇಲೆ ತನ್ನ ಗುಪ್ತಾಂಗದ ತುಟಿಗಳನ್ನು ಇಟ್ಟಿದ್ದಳು. ನನಗೆ ತಡೆಯಲಾಗದೆ ಅವಳ ಸೊಂಟವನ್ನು ಸ್ವಲ್ಪ ಮೇಲೆತ್ತಿ ನನ್ನದನ್ನು ಅವಳೊಳಗೆ ತೂರಿಸಿದೆ. ಈ ಬಾರಿ ಅವಳೇ ನಿಧಾನಕ್ಕೆ ಒಳಕ್ಕೆ ಪೂರ್ತಿ ತೂರಿಸಿಕೊಂಡಳು. ನನ್ನಷ್ಟು ಜೋರಾಗಿ ಮಾಡದಿದ್ದರೂ ಸ್ವಲ್ಪ ಸ್ವಲ್ಪವೇ ವೇಗ ಪಡೆದುಕೊಂಡಳು. ಜಿಗಿದಾಡುತ್ತಿದ್ದ ಅವಳ ಮೊಲೆಗಳು, ಹಿಂಡಿ ಹಿಂಡಿ ಹಿಂಡುತ್ತಿದ್ದ ಅವಳ ರತಿ, ನನ್ನ ಮುಖವನ್ನು ನೋಡುತ್ತಾ ಮುಗುಳ್ನಗುತ್ತಿದ್ದ ಟೀನಾ ಅವಳನ್ನು ಕೆಳಗೆ ಹಾಕಿ ಚಕಚಕನೆ ಸುಖಿಸತೊಡಗಿದೆ. ಅವಳ ಮುಲುಗಾಟವೆಲ್ಲ ಈಗ ಸಣ್ಣ ಸಣ್ಣ ಕೂಗಿನಂತಾದವು. ಇನ್ನೇನು ರಸ ಸುರಿಯಬೇಕು. ಆಗ ಒಮ್ಮೆಲೆ ಹೊರತೆಗೆದು ನನ್ನದನ್ನು ಅವಳ ಗುಪ್ತಾಂಗದ ತುಟಿಗಳ ಮೇಲಿಟ್ಟೆ. ಅದೇ ಸಮಯಕ್ಕೆ ಅವಳು ಮತ್ತೆ ನನ್ನ ಸುತ್ತ ಕಾಲು ಹಾಕಿ ಬಂಧಿಸಿಬಿಟ್ಟಳು. ಸುರಿದ ರಸವೆಲ್ಲ ಅವಳ ಸೊಂಟದ ಮೇಲೆ ನಿತಂಬದ ಮೇಲೆ ಹರಿಯತೊಡಗಿತು. ಇಬ್ಬರಿಗೂ ಸುಸ್ತಾಗಿ ಮಲಗಿ ಬಿಟ್ಟೆವು. ಮತ್ತೆ ಎಚ್ಚರವಾದಾಗ 2 ಗಂಟೆಯಾಗಿತ್ತು. ಅವಳು ಆಗಲೇ ಎದ್ದು ಟಿಶರ್ಟ್ ತೊಟ್ಟು ಬಚ್ಚಲು ಮನೆಯಲ್ಲಿ ಬಟ್ಟೆ ಒಣಗಲು ಹಾಕುತ್ತಿದ್ದಳು. ನಾನು ಎದ್ದು ಒದ್ದೆಯಾಗಿದ್ದ ಬೆಡ್ ಶೀಟ್ ಬದಲಿಸಿ ಚಡ್ಡಿ ಮಾತ್ರ ತೊಟ್ಟು ಅವಳು ಬರುವುದನ್ನೇ ಕಾಯುತ್ತಾ ಕುಳಿತೆ. ಮುಂದುವರಿಯುತ್ತದೆ.